ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಬಹುನಿರೀಕ್ಷಿತ ಚಿತ್ರ ಯುಐ ವಿಶ್ವದಾದ್ಯಂತ ತೆರೆಗೆ ಅಪ್ಪಳಿಸಿದೆ. ಗ್ರ್ಯಾಂಡ್ ರಿಲೀಸ್ ಆಗಿದೆ. ವಿಶ್ವದಾದ್ಯಂತ ಸದ್ದು ಜೋರಾಗಿದೆ. 5 ಭಾಷೆಗಳಲ್ಲಿ ಬೆಳ್ಳಿ ತೆರೆಗೆ ಅಪ್ಪಳಿಸಿದೆ ಯುಐ ಸಿನಿಮಾ. ವಿಶ್ವದಾದ್ಯಂತ 2000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಅಬ್ಬರದ ಪ್ರದರ್ಶನ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಮೊದಲ 3 ಶೋಗಳು ಕೂಡ ಹೌಸ್ಫುಲ್ ಆಗಿರುವಂಥದ್ದು. ಚಿತ್ರಮಂದಿರಗಳ ಮುಂದೆ ಹೌಸ್ಫುಲ್ ಬೋರ್ಡ್ ಅನ್ನು ಅಳವಡಿಸಲಾಗಿದೆ. ಮೊದಲ 3 ಶೋನ ಟಿಕೆಟ್ ಸೋಲ್ಡ್ ಔಟ್ ಆಗುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದೆ. ಈ ಮೂಲಕ ಯುಐ ಗ್ರ್ಯಾಂಡ್ ರಿಲೀಸ್ ಆಗಿರುವಂತಹದ್ದು. ವಿಶ್ವದಾದ್ಯಂತ 5 ಭಾಷೆಗಳಲ್ಲಿ ಬೆಳ್ಳಿ ತೆರೆಗೆ ಅಪ್ಪಳಿಸಿದಂತಹ ಯುಐ ಸಿನಿಮಾವನ್ನ ಅತ್ಯಂತ ಅದ್ಧೂರಿಯಿಂದ, ಸಂಭ್ರಮದಿಂದ, ಸಡಗರದಿಂದ ಅಭಿಮಾನಿಗಳು, ಸಿನಿರಸಿಕರು ಬರಮಾಡಿಕೊಂಡಿದ್ದಾರೆ. ಅಭಿಮಾನಿಗಳ ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಬಿಡುಗಡೆ ಆಗ್ತಿದೆ. ದಾವಣಗೆರೆಯಲ್ಲಿ ಕೂಡ 2 ಚಿತ್ರಮಂದಿರದಲ್ಲಿ, ಒಂದು ಗೀತಾಂಜಲಿ, ಇನ್ನೊಂದು ತ್ರಿನೇತ್ರ ಚಿತ್ರಮಂದಿರದಲ್ಲಿ ಇವತ್ತು ರಿಲೀಸ್ ಆಗ್ತಾ ಇದೆ. ಅಭಿಮಾನಿಗಳು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಅದ್ದೂರಿಯಾಗಿ ಸ್ವಾಗತವನ್ನು ಕೂಡ ಮಾಡ್ತಾ ಇರುವಂಥದ್ದು ನಾವು ದೃಶ್ಯ ನೋಡಲಾಗಿದೆ. ಇನ್ನು ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರ ಮುಂಭಾಗದಲ್ಲಿ ಎಲ್ಲ ಕಟೌಟ್ರು ಕೂಡ ಹಾರವನ್ನು ಹಾಕಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಮತ್ತೆ ಹಾಲಿನ ಅಭಿಷೇಕವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಅಂತಂದ್ರೆ ಒಂದು ಹೊಸತನ ಇರುತ್ತೆ, ವಿಭಿನ್ನವಾಗಿ ಫಿಲಮ್ಗಳು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಒಂದು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಯುಐ ಫಿಲಮ್ ನೋಡೋದಕ್ಕೆ 7:15ಗೆ ಮೊದಲ ಶೋ, ಫ್ಯಾನ್ ಶೋ ಶುರು ಆಗುತ್ತೆ. ಫ್ಯಾನ್ ಶೋ ಫಸ್ಟ್ ಶೋ ನೋಡೋದಕ್ಕೆ ಅಭಿಮಾನಿಗಳು ಕೂಡ ಬೆಳಿಗ್ಗೆ 6 ಗಂಟೆಯಿಂದ ಬಂದು ಇಲ್ಲಿ ಥಿಯೇಟರ್ ಮುಂದೆ ತಮ್ಮ ಅಭಿಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬ್ಲೆಂಟಿಂಗ್ಸ್ ಆಗಿರ್ಬೋದು, ಬ್ಯಾನರ್ಗಳು ಕೂಡ ಹಾಕಿ ತಮ್ಮ ಅಭಿಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಯುಐ ಅಂದರೆ ಕಬ್ಜಾ ನಂತರ ಯುಐ ಫಿಲಮ್ಗೆ ಸಾಕಷ್ಟು ಗ್ಯಾಪ್ ಆಯಿತು. ಅಷ್ಟು ವರ್ಷಗಳ ಕಾಲ ಒಂದು ಅಭಿಮಾನವನ್ನು ಅಂದರೆ ತಮ್ಮ ನೆಚ್ಚಿನ ನಟ ಉಪೇಂದ್ರ ಅವರ ಫಿಲಮ್ನ ನೋಡೋದಕ್ಕೆ ಸಾಕಷ್ಟು ಒಂದು ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡ್ಸ್ಕೊರೋ ಅಭಿಮಾನಿಗಳ ಹೆಸರು ಒಂದು ನಿರೀಕ್ಷೆ ಇತ್ತು ಸರ್ ನಿಮಗೆ ಯುಐ? ಖಂಡಿತ ತುಂಬ ನಿರೀಕ್ಷೆ. ಈಗ ದೇಶಾದ್ಯಂತ, ರಾಜ್ಯಾದ್ಯಂತ ಪ್ರತಿಯೊಂದು ಕಡೆನೂ ತುಂಬ ಹೆಚ್ಚು ನಿರೀಕ್ಷೆಗಳು. ನೋಡಿ, ಇವತ್ತು ಅಭಿಮಾನಿಗಳು ಚಳಿ ಅನ್ನೋದು ಲೆಕ್ಕಿಸದೆ ಬಂದು ಅಭಿಪ್ರಾಯನ ಸಿನಿಮಾ ನೋಡಲೇಬೇಕು ನಮ್ಮ ನೆಚ್ಚಿನ ನಟರು ಅಂತ ಬಂದಿದ್ದಾರೆ. ಹೌದಾ ಇಲ್ವಾ? ಅದಕ್ಕಿಂತ ಹೆಮ್ಮೆ ಏನಿಲ್ಲ. ಹಾಗಾಗಿ ನಿನ್ನೆ ನಮಗೆ ಫ್ಯಾನ್ ಶೋ ಟಿಕೆಟ್ ಬಗ್ಗೆ ನಾವುಗಳು ಒಂದು ಸ್ವಲ್ಪ ಹೋರಾಟ ಮಾಡಬೇಕಾಯ್ತು, ಗೊಂದಲಗಳಾಯಿತು, ಸಮಸ್ಯೆಗಳಿಗೆ ಈಡಾಗಬೇಕಾಯ್ತು. ಮತ್ತು ಚಿತ್ರ ಮಾಲೀಕರುಗಳಾಗಲಿ, ಮ್ಯಾನೇಜರ್ಗಳಾಗಲಿ, ಮುಖ್ಯಸ್ಥರುಗಳು ಕರೆಸಿ ನಮಗೆ ಒಂದು ಸ್ವಲ್ಪ ಭಾಳ ಒಳ್ಳೆಯದಾಯಿತು ನೀವುಗಳು ಮಾಡಿದ್ದು. ಅದೇ ರೀತಿ ನಮಗೆ ಮತ್ತೆ ಅಭಿಮಾನಿಗಳನ್ನು ಕರೆಸಿ ನಿಮಗೆ ಚಿತ್ರಮಂದಿರಕ್ಕೆ ಮುಂಗೂಡವಾಗಿ ಟಿಕೆಟನ್ನು ಕೊಡ್ತೀವಿ, ನೀವುಗಳು ಸಿನಿಮಾ ಬಂದು ನೋಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ. ಈ ಫಿಲಮ್ ಅಲ್ಲಿ ಏನೆಲ್ಲ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ? ಯಾಕಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತಂದ್ರೆ ಒಂದು ಹೊಸತನ ಇರುತ್ತೆ, ರಿಯಲಿಸ್ಟಿಕ್ ಆಗಿರುತ್ತೆ. ಖಂಡಿತ ಇದು ಸಮಾಜಕ್ಕೆ ಒಂದು ಕಳಕಳಿಯಾದಂಥ ಒಂದು ಸಂದೇಶವಾದಂಥ ಸಿನಿಮಾ ಅಂತ ನಾವು ಬಯಕೆ ಮಾಡ್ತಾ ಇದ್ದೀವಿ. ನೋಡ್ರಿ, ಈಗ ಉಪ್ಪಿ ಅಣ್ಣ ಅಂದ್ರೇ ಒಂದು ವಿಚಾರನೇ ಉಪ್ಪಿ ಅಣ್ಣ, ಹೌದಾ ಇಲ್ವಾ? ಈಗ ನೋಡ್ರಿ, ಈಗ 2010ರಲ್ಲಿ ನಮ್ಮ ಭಾರತ ದೇಶ ಬದಲಾಗಬೇಕಂತೇಳಿ ಸಿನಿಮಾ ಮಾಡಿದ್ರು, ಸೂಪರ್ ಸಿನಿಮಾ ಅಂತೇಳಿ. ಈಗ 2024 25 ಭಾಗ ಬದಲಾಗಿದೆ ದೇಶ, ಹೌದಾ ಇಲ್ವಾ? ಈಗ 24ರಲ್ಲಿ 2040 ಬಗ್ಗೆ ಒಂದು ಸ್ವಲ್ಪ ಕಥೆಗಳನ್ನ ತಗೊಂಡಿದ್ದಾರೆ. ತುಂಬ ಅದ್ಭುತವಾಗಿ ಬದಲಾಗುತ್ತೆ. ನಾವು ಎಚ್ಚೆತ್ಕೊಳ್ಕೋಬೇಕು. ಮುಂದಿನ ದಿನಗಳ ಆರ್ಥಿಕ ಪರಿಸ್ಥಿತಿಗೆ ಒತ್ತಡಕ್ಕೆ ಒಳಗಾಗಬಾರ್ದು ರಾಜ್ಯದ ಜನತೆ ಮತ್ತು ದೇಶದ ಜನತೆ. ಹಾಗಾಗಿ ಅದನ್ನು ಪರದೆ ಮೇಲೆ ತೋರಿಸ್ತಾ ಇದ್ದಾರೆ. ನಿರೀಕ್ಷೆ ತುಂಬ ಇದೆ, ಭಾಳ ಸಂತೋಷ ನಮಗೆ. ಈ ಥರ ಯೋಚನೆ, ಕಾಲ್ಪನಿಕಕ್ಕೆ ಬಗ್ಗೆ ಯೋಚನೆ ಮಾಡೋರು ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ನಮ್ಮ ಉಪ್ಪಿ ಅಣ್ಣ ಒಬ್ಬರೇ ಅವರು. ಸರ್, ಸೂಪರ್ ಫಿಲಮ್ ಅಂತ ಡೈರೆಕ್ಷನ್ ಮಾಡಿದ್ರು. ಅದರಲ್ಲೆಲ್ಲ ಖಾಸಗೀಕರಣ ತೋರಿಸಿದ್ರು. ರೋಡು, ರಸ್ತೆ, ಮನೆಗಳು ಎಲ್ಲ ಖಾಸಗೀಕರಣ ತೋರಿಸಿದ್ರು. ಅದರಂತೆಯೇ ಆಯಿತು, ಎಲ್ಲ ಖಾಸಗೀಕರಣನೇ ಆಯಿತು. ಗೌರ್ಮೆಂಟಿಂದ ಏನಿದೆ ಎಲ್ಲ ಖಾಸಗೀಕರಣನೇ ಆಯಿತು. ಇದರಲ್ಲಿ 40 ತೋರಿಸ್ತಾ ಇದ್ದಾರೆ, 2040 ತೋರಿಸ್ತಾ ಇದ್ದಾರೆ. ಇದೇನು ತೋರಿಸ್ತಿದೆ ಇದು ರಿಯಲ್ಲೇ ಆಗುತ್ತೆ. ಯಾಕಂದರೆ ಸೂಪರ್ ಫಿಲಮ್ ಮಾಡೋದಲ್ಲಿ ಅದು ಯಾವ ಥರ ತೋರಿಸಿದ್ರೆ ಅದೇ ಥರ ಆಯಿತು. ಇದರಲ್ಲಿ ಅದೇ ಥರನೇ ಆಗುತ್ತೆ. ಫ್ಯೂಚರ್ ಏನಿದೆ ಅದು ಆಗುತ್ತೆ ಅಂತ ನಮ್ಮದೊಂದು ಇದಿದೆ. ಅದಕ್ಕೋಸ್ಕರ ಅವ್ರ ಡೈರೆಕ್ಷನ್ಗೋಸ್ಕರ ಕಾಯ್ದು ನಾವೆಲ್ಲ ಈ ಥರ ಬಂದಿದ್ದೀವಿ ಅಭಿಮಾನಿಗಳು. ಅವ್ರ ಫಿಲಮ್ ನೋಡ್ಬೇಕಂತಂದರೆ ನಾವು ಇದುವರೆಗೆ ಯಾವ ಫಿಲಮ್ ನೋಡಿಲ್ಲ, ಇದು ಕಾಯ್ತಾ ಇದ್ದೀವಿ ನಾವು. ಫಸ್ಟ್ ಶೋ ನೋಡೋದಕ್ಕೆ ಸರ್, ಒಂದೆರಡು ಮಾತಲ್ಲಿ ಹೇಳಬೇಕು ಅಂತಂದರೆ, ಸಿನಿಮಾ ಅಂದರೆ ಸುಮ್ಮನೆ ಮಾತಲ್ಲ. ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರ ಪಾತ್ರನೂ ಅಲ್ಲಿ ತುಂಬ ಮುಖ್ಯವಾಗಿರುತ್ತದೆ. ಅದರಲ್ಲೂ ನಮ್ಮ ಉಪ್ಪಿ ಅಣ್ಣವ್ರು ಏನಿದಾರಲ್ಲ, ಅದು ತುಂಬ ದಿನದ ಒಂದು ಕನಸು, ಒಂದು ಆಸೆಯನ್ನು ಇವತ್ತು ನೆರವೇರೋಂಥ ಒಂದು ದಿನ ಇವತ್ತು ಬಂದಿದೆ. ಆದರೆ ನಮಗೆ ಫ್ಯಾನ್ಸಿಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಯಾಕಂದರೆ
ಇನ್ನು ಮುಂದಿನ ಒಂದು ಫ್ಯೂಚರಲ್ಲಿ ನಾನು ನೆನೆಸ್ಕೊಂಡ್ರೆ ಈ ರೀತಿ ನಮ್ಮ ದೇಶ ಆಗುತ್ತೆ ಪರಿಸ್ಥಿತಿ ಅನ್ನೋದನ್ನು ಒಂದು ಚಿತ್ರದ ಮುಖಾಂತರ ತೋರಿಸಿದ್ದಾರೆ. ಎಷ್ಟೋ ಜನಗಳು ಇದನ್ನು ಎಚ್ಚೆತ್ಕೊಂಡು ಮತ್ತು ಅವರೇನು ಒಂದು ಪ್ರಜಾಕೀಯ ಅಂತಂದೇಳಿ ಒಂದು ಪಕ್ಷ ಮಾಡಿದಾರಲ್ಲ, ಆ ಪಕ್ಷದ ಉದ್ದೇಶ ಮತ್ತು ಅವರು ಮಾಡ್ತಿರೋಂಥ ಸಿನಿಮಾದಲ್ಲೂ ಕೂಡ ನೀವು ಪ್ರತಿಯೊಂದು ನೋಡ್ಕೊತ ಬರ್ತಿರ್ಬೋದು. ಇಂದಿನ ಸಿನಿಮಾಗಳಲ್ಲಿ ಅವರು ದೇಶದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ, ಕಪ್ಪು ಹಣ ಬಂದರೆ ನಮ್ಮ ದೇಶ ಏನಾಗುತ್ತೆ ಅನ್ನೋದನ್ನು ಲಾಸ್ಟ್ ಒಂದು ಚಿತ್ರದಲ್ಲೇ ತೋರಿಸಿದ್ರು. ನೆಕ್ಸ್ಟ್ ಮುಂದಿನ ಫ್ಯೂಚರಲ್ಲಿ ನಾವು ಏನಾದ್ರು ಎತ್ತೆಚ್ಕೊಳ್ಳಿಲ್ಲ ಜನ ಅಂತಂದರೆ ಹಣಕ್ಕೋಸ್ಕರ, ದುಡ್ಡಿಗೋಸ್ಕರ ಮತ್ತು ಇನ್ನೊಂದು ಏನೋ ಒಂದು ಆಮಿಷಕ್ಕೋಸ್ಕರ ಮತ್ತು ಒಂದು ಜಾತಿ ಧರ್ಮಕ್ಕೋಸ್ಕರ ನಾವು ನಮ್ಮ ಓಟನ್ನು ನಾವು ಮಾರ್ಕೊಂಡ್ವಿ ಅಂತಂತಂದರೆ ಈ ರೀತಿ ನಮ್ಮ ದೇಶ ಆಗುತ್ತೆ ಅನ್ನೋದನ್ನು ಏನೋ ಒಂದು ಸಣ್ಣ ತುಣುಕಲ್ಲಿ ತೋರಿಸಿದ್ದಾರೆ. ಮುಂದೆ ಅದು ಆಗ್ಬೋದೇನೋ ಗೊತ್ತಿಲ್ಲ. ನಾವು ಕೂಡ ಒಂದು ವೀಕ್ಷಣೆ ಮಾಡೋದಕ್ಕೆ ಮನೋರಂಜನೆ ಕಾಯ್ತಾ ಇದ್ದೀವಿ ಅಷ್ಟೇ, ಈ ಪಿಕ್ಚರ್ ಏನಾಗ್ಬೋದು ಅಂತಂದೇಳಿ.